ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್. ಸ್ನೇಹಿತರೆ, ನಿಮ್ಮೆಲ್ಲರ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ವಿ ಕೆನಾಟ್ ಸೇ ಎಸ್ ಆಲ್ ಟೈಮ್ ಫಾರ್ ಎವ್ರಿಥಿಂಗ್. ಸಮಟೈಮ್ಸ್ ವಿ ಮೇ ಹ್ಯಾವ್ ದ ಸಿಚುವೇಶನ್ ಟು ಸೇ ನೋ ಟು ಸಮಥಿಂಗ್. ಇಟ್ ಮೀನ್ಸ್ we should have the knowledge how to form negative sentences in all tenses. ಸ್ನೇಹಿತರೆ, ನಾವು ಪ್ರತಿಯೊಂದಕ್ಕೂ ಹೌದು ಆಗಲಿ ಅಂತ ಹೇಳೋಕೆ ಎಲ್ಲ ಸಮಯದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಆಗುವುದಿಲ್ಲ. ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ಒಳ್ಳೆ, ಆಗೋದಿಲ್ಲ ಅಂತ ಹೇಳುವಂತಹ ಪ್ರಸಂಗಗಳು ಬರುತ್ತವೆ. ಇದರ ಅರ್ಥ ಇಷ್ಟೇ, ಇಂಗ್ಲಿಷ್ನಲ್ಲಿ ಮಾತನಾಡುವಾಗ ನಕಾರಾತ್ಮಕ ವಾಕ್ಯಗಳನ್ನು, ನೆಗೆಟಿವ್ ಸೆಂಟೆನ್ಸಸ್ ರಚನೆ ಮಾಡುವಂತಹ ಜ್ಞಾನವು ನಮಗೆ ಇರಬೇಕು ಅನ್ನೋದು. ಸೊ ದಟ್ ಈಸ್ ವೈ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಆಲ್ ಟೆನ್ಸಸ್. ಅದೇ ಕಾರಣಕ್ಕಾಗಿ ನಾವು ಈ ವಿಡಿಯೋದಲ್ಲಿ ಎಲ್ಲ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಕಲಿತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ವಿ ಶಾಲ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್. ಎಲ್ಲದಕ್ಕೂ ಮೊದಲು ನಾವು ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯ, ಹಾಗೂ ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯ, ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯೋಣ. ಸೊ ವಾಟ್ ಈಸ್ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ವಾಟ್ ಈಸ್ ನೆಗೆಟಿವ್ ಸೆಂಟೆನ್ಸ್? ಹಾಗಾದರೆ ಸಕಾರಾತ್ಮಕ ವಾಕ್ಯ ಅಂದರೆ ಏನು ಹಾಗೂ ನಕಾರಾತ್ಮಕ ವಾಕ್ಯ ಅಂದರೆ ಏನು? ಪಾಸಿಟಿವ್ ಸೆಂಟೆನ್ಸ್ ಈಸ್ ದ ಸೆಂಟೆನ್ಸ್ ವಿಚ್ ಕನ್ಫರ್ಮ್ಸ್ ದ ಫ್ಯಾಕ್ಟ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಈಸ್ ದ ಸೆಂಟೆನ್ಸ್ ವಿಚ್ ಡಿನೈಸ್ ದ ಫ್ಯಾಕ್ಟ್. ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯ ಅಂದರೆ ಒಂದು ವಿಷಯವನ್ನು ಖಚಿತಪಡಿಸುವಂಥದ್ದು, ಅಂದರೆ ಹೌದು, ಆಗಲಿ, ಇರಲಿ ಅಂತ ಹೇಳೋದು. ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯ ಅಂದರೆ ಒಂದು ವಿಷಯವನ್ನು ನಿರಾಕರಿಸುವುದು, ಇಲ್ಲ, ಅಲ್ಲ, ಆಗೋದಿಲ್ಲ, ಈ ರೀತಿಯಾಗಿ ಹೇಳೋದು. ಫಾರ್ ಎಕ್ಸಾಂಪಲ್, ಐ ನೋ ಎವ್ರಿಥಿಂಗ್, ನನಗೆ ಎಲ್ಲವೂ ಗೊತ್ತು. ದಿಸ್ ಈಸ್ ಪಾಸಿಟಿವ್ ಸೆಂಟೆನ್ಸ್. ಐ ಡೋಂಟ್ ನೋ ಎನಿಥಿಂಗ್, ನನಗೇನೂ ಗೊತ್ತಿಲ್ಲ. ಈ ಎರಡು ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮೊದಲ ವಾಕ್ಯದಲ್ಲಿ ಐ ನೋ ಎವ್ರಿಥಿಂಗ್, ನನಗೆ ಎಲ್ಲವೂ ಗೊತ್ತು, ನನಗೆ ಗೊತ್ತಿದೆ ಅನ್ನೋದನ್ನು ನಾನು ಖಚಿತಪಡಿಸ್ತಾ ಇದ್ದೀನಿ. ಎರಡನೇ ವಾಕ್ಯದಲ್ಲಿ ಐ ಡೋಂಟ್ ನೋ ಎನಿಥಿಂಗ್, ನನಗೇನೂ ಗೊತ್ತಿಲ್ಲ, ಅಂದರೆ ನನಗೆ ಎಲ್ಲವೂ ಗೊತ್ತಿದೆ ಅನ್ನೋದನ್ನು ನಿರಾಕರಿಸ್ತಾ ಇದ್ದೀನಿ, ಡಿನೈಯಿಂಗ್. ಇಫ್ ಯು ಫೈಂಡ್ ಎನಿ ನೆಗೆಟಿವ್ ವರ್ಡ್ ಲೈಕ್ ನಾಟ್, ನೋ, ನಿಲ್, ನೆವರ್, nothing in a sentence, you can directly come to the conclusion that this is negative sentence. ಯಾವುದೇ ಒಂದು ವಾಕ್ಯದಲ್ಲಿ ನಕಾರಾತ್ಮಕ ಶಬ್ದಗಳಾಗಿರುವಂತಹ ನಾಟ್, ನೋ, ನೆವರ್, ನಿಲ್, ನಥಿಂಗ್ ಇದ್ದರೆ ನೀವು ನೇರವಾಗಿ ಅದು ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯ ಅಂತ ಹೇಳಬಹುದು. ಇವೇ ನಕಾರಾತ್ಮಕ ಶಬ್ದಗಳನ್ನು ಉಪಯೋಗಿಸಿ ನಾವು ಕೆಲವು ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ಮಾಡಬಹುದು ನೋಡಿ. ಐ ಆಮ್ ನಾಟ್ ಹ್ಯಾವಿಂಗ್ ಮನಿ ಇನ್ ಮೈ ಪಾಕೆಟ್. ಇದೇ ಮಾತನ್ನು ಮತ್ತೊಂದು ರೀತಿಯಲ್ಲಿ ಹೇಳಬಹುದು. ಐ ಹ್ಯಾವ್ ನೋ ಮನಿ ಇನ್ ಮೈ ಪಾಕೆಟ್. ಮತ್ತೆ ನೋಡಿ, ಮೈ ಪಾಕೆಟ್ ಈಸ್ ನಿಲ್. ಇನ್ ಅದರ್ ವೇ ಯು ಕ್ಯಾನ್ ಸೇ ದೇರ್ ಈಸ್ ನಥಿಂಗ್ ಇನ್ ಮೈ ಪಾಕೆಟ್. ಈ ಎಲ್ಲ ವಾಕ್ಯಗಳ ಅರ್ಥ ಒಂದೇ, ಆದರೆ ಇಲ್ಲಿ ನಾವು ಬಳಸಿರುವಂತಹ ನಕಾರಾತ್ಮಕ ಶಬ್ದಗಳು ಬೇರೆ ಬೇರೆ ಅಷ್ಟೇ. ಇಫ್ ಯು ವಾಂಟ್ ಟು ಯೂಸ್ ನಾಟ್ ಟು ಫಾರ್ಮ್ ಎ ನೆಗೆಟಿವ್ ಸೆಂಟೆನ್ಸ್, ಕೀಪಿಂಗ್ ನಾಟ್ ಇನ್ ಬಿಟ್ವೀನ್ ಮೇನ್ ವರ್ಬ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಈಸ್ ಎ ಸಿಂಪಲ್ ಐಡಿಯಾ. ನೀವು ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಬಳಸಿ ಒಂದು ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡಲು ಬಯಸಿದಲ್ಲಿ ಕೊಟ್ಟಂತಹ ಸಕಾರಾತ್ಮಕ ವಾಕ್ಯದಲ್ಲಿನ ಸಹಾಯಕ ಕ್ರಿಯಾಪದ ಹಾಗೂ ಪ್ರಧಾನ ಕ್ರಿಯಾಪದದ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಇಡೋದು ಅತ್ಯಂತ ಸುಲಭ ಉಪಾಯ. Now in this video we shall try to learn how to form negative sentences in present tense, I mean in simple present tense. It is very easy to form negative sentences in all tenses except in simple present and simple past. It doesn't mean that it is too difficult, but only thing is that you have to give special attention simple present, ಸಾಮಾನ್ಯ ವರ್ತಮಾನ ಕಾಲ, ಹಾಗೂ ಸಿಂಪಲ್ ಪಾಸ್ಟ್, ಸಾಮಾನ್ಯ ಭೂತಕಾಲ. ಈ ಎರಡರನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡೋದು ಬಹಳ ಸುಲಭ. ಇದರರ್ಥ ಈ ಎರಡು ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯ ರಚನೆ ಅತ್ಯಂತ ಕಠಿಣ ಅಂತ ಅಲ್ಲ,
ಈ ಎರಡೂ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡುವಾಗ ವಿಶೇಷ ಗಮನವನ್ನು ಕೊಡಬೇಕಾಗುತ್ತದೆ. ಅದು ಏಕೆ ಅನ್ನೋದನ್ನು ಮುಂದೆ ಹೇಳುತ್ತೇನೆ. Now let us try to form negative sentences. As per the rule, to form a negative sentence or to convert a positive sentence into a negative sentence, we are in need of a helping verb compulsorily. But in case of simple present, the helping verb is not apparent in the sentence. So we have to assume that there is a helping verb which is hidden, and we should take do or does as helping verbs. ಒಂದು ನಕಾರಾತ್ಮಕ ವಾಕ್ಯವನ್ನು ನೆಗೆಟಿವ್ ಸೆಂಟೆನ್ಸ್ ರಚನೆ ಮಾಡಲಿಕ್ಕೆ ನಮಗೆ ಸಹಾಯಕ ಕ್ರಿಯಾಪದದ ಅಗತ್ಯವಿದೆ. ಆದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲದಲ್ಲಿನ ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ವಾಕ್ಯದಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಕಾಣಲು ಸಿಗುವುದಿಲ್ಲ. ಆದರೆ ಒಂದು ಸಹಾಯಕ ಕ್ರಿಯಾ ಇದೆ ಅಂತ ನಾವು ಊಹಿಸಬೇಕು. ಡೂ ಅಥವಾ ಡಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದಗಳು ಅಲ್ಲಿವೆ ಅಂತ ನಾವು ಊಹಿಸಬೇಕಾಗುತ್ತದೆ. ಹಾಗಾದರೆ ಡೂ ಸಹಾಯಕ ಕ್ರಿಯಾಪದವನ್ನು ಎಲ್ಲಿ ಉಪಯೋಗ ಮಾಡಬೇಕು, ಡಸ್ ಸಹಾಯಕ ಕ್ರಿಯಾಪದವನ್ನು ಯಾವಾಗ ಉಪಯೋಗ ಮಾಡಬೇಕು ಅನ್ನೋದನ್ನು ನೋಡೋಣ. ಡಸ್ ಅಥವಾ ಡೂ ಸಹಾಯಕ ಕ್ರಿಯಾಪದಗಳನ್ನು ನಾವು ನಕಾರಾತ್ಮಕ ವಾಕ್ಯದಲ್ಲಿ ಉಪಯೋಗ ಮಾಡಿದಾಗ ಪ್ರಧಾನ ಕ್ರಿಯಾಪದ ಮೇನ್ ವರ್ಬ್ ಇದರ ಸ್ವರೂಪ ಹೇಗೆ ಬದಲಾಗುತ್ತದೆ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್, ಯು ಪ್ಲೀಸ್ ಫಾಲೋ ದ ಸಿಂಬಾಲಿಕ್ ಚಾರ್ಟ್ ಹಿಯರ್. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಇಲ್ಲಿ ಕೊಟ್ಟಿರುವಂತಹ ಸಿಂಬಾಲಿಕ್ ಚಾರ್ಟನ್ನು ನೋಡಿ. ಫಸ್ಟ್ ಪರ್ಸನ್ ಸಿಂಗುಲರ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ, ಸೆಕೆಂಡ್ ಪರ್ಸನ್ ಸಿಂಗುಲರ್ ಯು and second person plural you, and third person plural they are added with the helping verb do. Third person singulars he, she and it are added with does. Then not is common to all. Along with that, just you will have to keep verb one form, I mean the present form of the verb as it is. ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ ಐ, ವಿ, ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನ ಯು, ಯು ಹಾಗೂ ತೃತೀಯ ಪುರುಷ ಬಹುವಚನ ದೇ ಇವುಗಳಿಗೆ ಡೂ ಸಹಾಯಕ ಕ್ರಿಯಾಪದವನ್ನು, ತೃತೀಯ ಪುರುಷ ಏಕವಚನಗಳಾದ ಹಿ, ಶಿ, ಇಟ್ ಇವುಗಳಿಗೆ ಡಸ್ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಲಾಗುತ್ತದೆ. ನಂತರ ಎಲ್ಲವುದಕ್ಕೂ ಸಾಮಾನ್ಯವಾಗಿ ನಾಟ್ ನಕಾರಾತ್ಮಕ ಶಬ್ದ, ಅದರೊಂದಿಗೆ ಕ್ರಿಯಾಪದದ ಮೂಲ ರೂಪವನ್ನು ವರ್ಬ್ ಒನ್ ಇದನ್ನು ಇದ್ದಕ್ಕೆ ಇದ್ದ ಹಾಗೆ ಇಡಲಾಗುತ್ತದೆ. ಸೊ ಫ್ರೆಂಡ್ಸ್, ನೌ ಲೆಟ್ ಅಸ್ ಟ್ರೈ ಸಮ್ ಸೆಂಟೆನ್ಸಸ್. ಐ ಮೀನ್ ಟು ಸೇ ವಿ ಶಾಲ್ ಟ್ರೈ ಟು ಕನ್ವರ್ಟ್ ಸಮ್ ಪಾಸಿಟಿವ್ ಸೆಂಟೆನ್ಸಸ್ ಇಂಟು ನೆಗೆಟಿವ್ ಬೈ ಫಾಲೋಯಿಂಗ್ ದ ಸಿಂಬಾಲಿಕ್ ಚಾರ್ಟ್ ಹಿಯರ್. ಈಗ ಕೆಲವೊಂದು ಸಕಾರಾತ್ಮಕ ವಾಕ್ಯಗಳನ್ನು ನಕಾರಾತ್ಮಕ ವಾಕ್ಯಗಳನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡೋಣ. ಮೈ ಮದರ್ ಫ್ರೈಸ್ ಪಾಪಡ್ಸ್ ಇನ್ ದ ಕಿಚನ್. ನನ್ನ ತಾಯಿ ಅಡುಗೆ ಮನೆಯಲ್ಲಿ ಹಪ್ಪಳಗಳನ್ನು ಕರಿಯುತ್ತಾಳೆ. This is the sentence in a simple present tense. Now you convert it into negative sentence. As per the rule, to convert a positive sentence into negative sentence, we are in need of a helping verb because we have to keep the negative word not in between helping verb and main verb. Here, my mother is third person singular. Therefore, we have to use the helping verb does here. Then the negative sentence will be my mother doesn't fry papads in the kitchen. ನನ್ನ ತಾಯಿ ಅಡುಗೆ ಮನೆಯಲ್ಲಿ ಹಪ್ಪಳಗಳನ್ನು ಕರೆಯುವುದಿಲ್ಲ. ನೆಕ್ಸ್ಟ್ ಒನ್, ಯು ಶೋ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್. ನೀನು ಪ್ರತಿಯೊಂದರಲ್ಲೂ ಆಸಕ್ತಿಯನ್ನು ತೋರುತ್ತಿ. ಹಿಯರ್ ಯು ಈಸ್ ಸೆಕೆಂಡ್ ಪರ್ಸನ್ ಸಿಂಗುಲರ್ or you may consider it as plural. So the helping verb will be do. Therefore, the negative sentence will be you don't show interest in everything. ನೀನು ಪ್ರತಿಯೊಂದರಲ್ಲೂ ಆಸಕ್ತಿಯನ್ನು ತೋರುವುದಿಲ್ಲ. ರಾಕೇಶ್ ಗೋಸ್ ಟು ಕಾಲೇಜ್ ಟು ಮೀಟ್ ಹೀಸ್ ಫ್ರೆಂಡ್. ರಾಕೇಶ್ ತನ್ನ ಸ್ನೇಹಿತನನ್ನು ಭೇಟಿಯಾಗಲು ಮಹಾವಿದ್ಯಾಲಯಕ್ಕೆ ಹೋಗುತ್ತಾನೆ. Here, Rakesh is third person singular. Therefore, the helping verb to be used here is does. So, the negative sentence will be Rakesh doesn't go to college to meet his friend. ರಾಕೇಶ
ತನ್ನ ಸ್ನೇಹಿತನನ್ನು ಭೇಟಿಯಾಗಲು ಮಹಾವಿದ್ಯಾಲಯಕ್ಕೆ ಹೋಗುವುದಿಲ್ಲ. ರಾಕೇಶ್ ಆ್ಯಂಡ್ ರವಿ ಗೋ ಟು ಸ್ಟೇಡಿಯಂ ಟು ಪ್ಲೇ ಕ್ರಿಕೆಟ್. ರಾಕೇಶ್ ಮತ್ತು ರವಿ ಕ್ರಿಕೆಟ್ ಆಡಲು ಕ್ರೀಡಾಂಗಣಕ್ಕೆ ಹೋಗುತ್ತಾರೆ. ಹಿಯರ್ we have to consider Rakesh and Ravi together as plural. The helping verb will be do. Therefore, the negative sentence will be Rakesh and Ravi do not go to stadium to play cricket. Rakesh ಮತ್ತು ರವಿ ಕ್ರಿಕೆಟ್ ಆಡಲು ಕ್ರೀಡಾಂಗಣಕ್ಕೆ ಹೋಗುವುದಿಲ್ಲ. Next one. Geeta sings a song very well on the stage. ಗೀತಾ ವೇದಿಕೆ ಮೇಲೆ ಒಂದು ಹಾಡನ್ನು ಬಹಳ ಚೆನ್ನಾಗಿ ಹಾಡುತ್ತಾಳೆ. Here, Geeta is third person singular. Therefore, the helping verb to be used is does. Then, the negative sentence would be Geeta doesn't sing a song very well on the stage. ಗೀತಾ ವೇದಿಕೆ ಮೇಲೆ ಒಂದು ಹಾಡನ್ನು ಬಹಳ ಚೆನ್ನಾಗಿ ಹಾಡುವುದಿಲ್ಲ. So friends, in this video, we have tried some sentences in simple present. In the next video, we shall continue the same topic but with ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವರ್ತಮಾನ ಕಾಲಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ವಾಕ್ಯಗಳನ್ನು ನಕಾರಾತ್ಮಕ ವಾಕ್ಯಗಳನ್ನು ಪರಿವರ್ತಿಸುವುದು ಹೇಗೆ ಅನ್ನೋದನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಅಪೂರ್ಣ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದರಲ್ಲಿ ಸಕಾರಾತ್ಮಕ ವಾಕ್ಯಗಳನ್ನು ನಕಾರಾತ್ಮಕ ವಾಕ್ಯವಾಗಿ ಬದಲಾವಣೆ ಮಾಡುವುದನ್ನು ಸ್ಟಡಿ ಮಾಡೋಣ. ಫ್ರೆಂಡ್ಸ್, ಐ ಹೋಪ್ ಯು ಲೈಕ್ಡ್ ದಿಸ್ ವಿಡಿಯೋಸ್. ಇಫ್ ಯು ಲೈಕ್ ದ ವಿಡಿಯೋಸ್, please share them with your friends and don't forget to subscribe this channel. ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್. ಸೊ ಥ್ಯಾಂಕ್ ಯು. We shall meet in the next video.